ಬನ್ನಿ, ಇವತ್ತು ನಾನು ಸೋರೆಕಾಯಿ ಗಂಜಿ ಯಾವ ಥರ ಮಾಡೋದು ಅಂತ ಹೇಳಿಕೊಡ್ತಾ ಇದ್ದೇನೆ. ನಾನಿಲ್ಲಿ ಅರ್ಧ ಚಿಕ್ಕ ಸೋರೆಕಾಯನ್ನು ತೆಗೆದುಕೊಂಡಿದ್ದೇನೆ. ಸೋರೆಕಾಯಿ ಯಾವಾಗಲೂ ಎಳತ್ತಾಗಿರಬೇಕು. ಫಸ್ಟಿಗೆ ಇದರ ಸಿಪ್ಪೆ ತೆಗೆದುಕೊಳ್ಳುವ. ನಾನು ಇದನ್ನು ತುರಿದುಕೊಳ್ತಾ ಇದ್ದೇನೆ. ನೀವು ಬೇಕಿದ್ದರೆ ಚಿಕ್ಕದಾಗಿ ಕಟ್ ಮಾಡಿ ಸಹ ಹಾಕ್ಕೊಳ್ಬೋದು. ಕೈಯಲ್ಲೇ ಕೊಚ್ಚಿ ಚಿಕ್ಕದಾಗಿ ಕಟ್ ಮಾಡಿಕೊಳ್ಬೋದು. ಇವಾಗ ಇದನ್ನು ಸೈಡಲ್ಲಿ ಎತ್ತಿಟ್ಕೊಳ್ಳುವ. ಈಗ ನಾನು 1 ಗ್ಲಾಸ್ ಆಗುವಷ್ಟು ಬೆಳ್ತಿಗೆ ಅಕ್ಕಿ ತೆಗೆದುಕೊಳ್ತಾ ಇದ್ದೇನೆ. ಇದನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ಬರುವ. ನೀವು ಯಾವ ಅಕ್ಕಿ ಸಹ ತೆಗೆದುಕೊಳ್ಬೋದು. ಇವಾಗ ಒಂದು ಕುಕ್ಕರಿಗೆ ವಾಶ್ ಮಾಡಿಟ್ಟಂಥ ಅಕ್ಕಿಯನ್ನು ಸೇರಿಸ್ತಾ ಇದ್ದೇನೆ. ಹಾಗೆ ತುರಿದಿಟ್ಟಂಥ ಸೋರೆಕಾಯನ್ನು ಸೇರಿಸ್ತಾ ಇದ್ದೇನೆ. ಇವಾಗ ಇದಕ್ಕೆ ನೀರು ಸೇರಿಸ್ತಾ ಇದ್ದೇನೆ. ಬೇಯಲಿಕ್ಕೆ ಬೇಕಾಗುವಷ್ಟು ನೀರು ಸೇರಿಸಿದರೆ ಆಯಿತು. ಕುಕ್ಕರ್ ಮುಚ್ಚಾಳ ಮುಚ್ಚಿಟ್ಟು ನಾನೊಂದು 3 ವಿಷಲ್ ಬರಿಸ್ತೇನೆ. 3-4 ವಿಷಲ್ ಹೆಚ್ಚು ಕಮ್ಮಿ ಮಾಡ್ಕೊಳ್ಬೋದು. ಬೇಗ ಬೇಯ್ತದೆ ಇದು. ಗಂಜಿ ಆದಮೇಲೆ ಅದು ಚೆನ್ನಾಗಿ ಬೇಯಬೇಕು. ಇವಾಗ ನಾನಿಲ್ಲಿ ತೆಂಗಿನಕಾಯಿ ಹಾಲು ರೆಡಿ ಮಾಡಿಕೊಳ್ತಾ ಇದ್ದೇನೆ. ಇವಾಗ ಬೆಂದಿದೆ. ನಾನು ಸ್ವಲ್ಪ ಸ್ಮ್ಯಾಶ್ ಮಾಡಿಕೊಳ್ಳುವ. ಸೌಟಲ್ಲೇ ಮಾಡ್ಕೊಳ್ಬೋದು. ಇದಕ್ಕೆ ಈಗ ನಾನು ತೆಂಗಿನಕಾಯಿ ಹಾಲು ಸೇರಿಸ್ತಾ ಇದ್ದೇನೆ. ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಳ್ಳುವ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿದರೆ ಆಯಿತು. ಇನ್ನು ಒಂದು ಕುದಿ ಬರಿಸುವ. ಕುದಿ ಬಂದರೆ ನಮ್ಮ ಸೋರೆಕಾಯಿ ಗಂಜಿ ರೆಡಿ ಆಗ್ತದೆ. ಕೆಲವರು ಬೆಲ್ಲ ಸೇರಿಸ್ತಾರೆ. ನಾನು ಸ್ವೀಟ್ಸ್ ಸೇರಿಸ್ತಾ ಇಲ್ಲ. ಇದು ದೇಹಕ್ಕೆ ತುಂಬ ತಂಪು. ತೆಂಗಿನಕಾಯಿ ಹಾಕಿರೋದ್ರಿಂದ ಇದು ತುಂಬ ಟೇಸ್ಟಾಗಿರ್ತದೆ. ನೀವು ಸಹ ಟ್ರೈ ಮಾಡಿ ನೋಡಿ. ಸೋರೆಕಾಯಿ ಪದಾರ್ಥ ಇಷ್ಟ ಇಲ್ಲದವರು ಗಂಜಿ ಮಾಡಿಕೊಂಡು ತಿನ್ಬೋದು. ಸೋರೆಕಾಯಿ ದೇಹಕ್ಕೆ ಬಹಳ ಒಳ್ಳೆಯದು. ನೀವು ಟ್ರೈ ಮಾಡಿ ನೋಡಿ, ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ಥ್ಯಾಂಕ್ ಯು.